ರಾಕಿಂಗ್ ಸ್ಟಾರ್ ಯಶ್ ಕನ್ನಡ ಚಿತ್ರರಂಗವನ್ನ ಜಗತ್ತಿನೆಲ್ಲೆಡೆ ತಿರುಗಿ ನೋಡುವಂತೆ ಮಾಡಿದ ಕನ್ನಡದ ಹೆಮ್ಮೆಯ ನಟ. ಈ ನಟನಿಗೆ ಇಂದು 40ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭ. ಹಾಗಾದ್ರೆ ಯಶ್ ಸಿನಿ ಪಯಣ ಹೇಗಿತ್ತು? ಸೂಪರ್ ಸ್ಟಾರ್ ಆಗಲು ಯಶ್ ಪಟ್ಟ ಶ್ರಮ ಎಂತದ್ದು? ಯಶ್ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಎಷ್ಟು ವಿಭಿನ್ನವಾಗಿ ಆಚರಿಸುತ್ತಿದ್ದಾರೆ ಎನ್ನುವುದರ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹಾಸನ ಜಿಲ್ಲೆಯಲ್ಲಿ ಜನಿಸಿದ ಯಶ್ ಬಾಲ್ಯದಲ್ಲೇ ಸಾಕಷ್ಟು ಚುರುಕಾಗಿ ಆಟ ಪಾಠಗಳಲ್ಲಿ ತೊಡಗಿಸಿಕೊಂಡಿದ್ರು. ಬಾಲ್ಯದಲ್ಲಿಯೇ ವೇದಿಕೆ ಮೇಲೆ ನಿಂತು ಕಲಾವಿದನಾಗಿ ಜನರಿಗೆ ರಂಜಿಸುವ ಕೆಲಸವನ್ನ ಯಶ್ ಮಾಡ್ತಿದ್ರು. ಬಾಲ್ಯದಲ್ಲಿ ಯಶ್ ಒಮ್ಮೆ ವೇದಿಕೆ ಮೇಲೆ ಪೊಲೀಸ್ ಪಾತ್ರ ಮಾಡುವಾಗ ನನ್ನನ್ನ ಕಾಡಿಗೆ ಬಿಡಿ, 2 ದಿನದಲ್ಲಿ ವೀರಪ್ಪನನ್ನ ಹಿಡಿತೇನೆ ಎಂದಿದ್ರಂತೆ. ಆ ದಿನ ಯಶ್ ಅಭಿನಯವನ್ನ ಕಂಡು ಇಡೀ ಊರಿಗೆ ಊರೇ ಇವರನ್ನ ಹೀರೋ ಅಂತ ಕರೆದಿತ್ತಂತೆ. ಅಪ್ಪನಿಗೆ ಮಗನನ್ನ ಸರ್ಕಾರಿ ಅಧಿಕಾರಿ ಮಾಡೋ ಹಂಬಲ, ಮಗನಿಗೆ ನಾನೊಬ್ಬ ನಟನಾಗಬೇಕು ಅನ್ನುವಂತ ಅಚಲವಾದ ಕನಸು. ಇವೆರಡರ ಮಧ್ಯೆ ಆಯ್ಕೆ ಮಾತ್ರ ತುಂಬಾನೇ ಕಷ್ಟವಾಗಿತ್ತು. ಕಾಲೇಜಿನ ಪ್ರವೇಶವಾಗುತ್ತಿದ್ದಂತೆ ಆತನ ಕನಸಿಗೆ ಒಂದು ಕ್ಲಾರಿಟಿ ಸಿಕ್ಕಂತಾಗಿತ್ತು. ಯಶ್ PUC ಓದುವ ಸಂದರ್ಭದಲ್ಲಿ ಮನೆಯ ಪರಿಸ್ಥಿತಿ ಕಷ್ಟಕರವಾಗಿತ್ತು. ಆ ಸಂದರ್ಭದಲ್ಲಿ ಯಶ್ ತಮ್ಮ ಓದನ್ನ ಬಿಟ್ಟು ಚಿಕ್ಕ ಪುಟ್ಟ ಕೆಲಸ ಮಾಡಿ ಮನೆಯ ಜವಾಬ್ದಾರಿಯನ್ನ ನಿಭಾಯಿಸಿಕೊಂಡು ಹೋಗ್ತಿದ್ರು. ಇಷ್ಟೆಲ್ಲ ಒತ್ತಡ ಇದ್ರೂ ಅವರ ಸಿನಿಮಾ ಮೇಲಿನ ಪ್ರೀತಿ, ನಟನಾಗಬೇಕು ಎನ್ನುವಂತ ಹಂಬಲ ಅವರನ್ನ ರಂಗಭೂಮಿಯತ್ತ ಕರೆತಂದಿತ್ತು. ಇದೇ ಕಾರಣಕ್ಕೆ ಮೈಸೂರನ್ನ ತೊರೆದು ನಂಜುಂಡ ಎನ್ನುವ ಸಣ್ಣ ರಂಗ ಕಲಾವಿದನ ಜೊತೆ ಅವರು ಸೇರಿಕೊಂಡ್ರು. ರಂಗಭೂಮಿ ಅಂದ್ರೆ ಏನು ಎನ್ನುವ ಪರಿಕಲ್ಪನೆ ಆ ಸಂದರ್ಭದಲ್ಲಿ ಯಶ್ಗೆ ಇರಲಿಲ್ಲ. ಆದ್ರೆ ನಟನೆ ಮೇಲೆ ಆಸಕ್ತಿ ಅವರನ್ನ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಿತ್ತು. ಸಿನಿಮಾ ಪ್ರವೇಶಕ್ಕೆ ರಂಗಭೂಮಿ ಶಿಕ್ಷಣ ಅಡಿಪಾಯವಿದ್ದಂತೆ ಎನ್ನುವುದರ ಬಗ್ಗೆ ಯಶ್ಗೆ ಅದಾಗಲೇ ಅರಿವಾಗಿತ್ತು. ಶ್ರೇಷ್ಠ ರಂಗಭೂಮಿ ಕಲಾವಿದ BV ಕಾರಂತರ ಮೂಲಕ ಪ್ರಾರಂಭವಾದ ಬೆನಕ ನಾಟಕ ಮಂಡಳಿ ಮೂಲಕ ನಟನೆಯ ಆಯಾಮವನ್ನ ಕಲಿತರು. ನಂತರ ಕನ್ನಡದ ಶ್ರೇಷ್ಠ ನಿರ್ದೇಶಕರಾದ TS ನಾಗಾಭರಣ್ ರವರು ಯಶ್ ಅವರಿಗೆ ಗುರುಗಳಾಗಿ ಮಾರ್ಗದರ್ಶನ ನೀಡಿದ್ರು. ಈ ನಾಟಕ ಮಂಡಳಿಯಲ್ಲಿ ಸಾಕಷ್ಟು ನಾಟಕವನ್ನ ಮಾಡಿ ಖ್ಯಾತಿ ಗಳಿಸಿದ್ರು ನಮ್ಮ ಯಶ್. ನಂತರ ಟೆಲಿವಿಷನ್ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ರು. ಒಂದಿಷ್ಟು ಧಾರಾವಾಹಿಯಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನ ಯಶ್ ಮಾಡ್ತಾ ಇದ್ರು. ಯಶ್ ಚಿತ್ರರಂಗಕ್ಕೆ ನಟನಾಗಿ ಎಂಟ್ರಿ ಕೊಡುವ ಮುನ್ನವೇ ಒಂದು ಚಿತ್ರಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಆದ್ರೆ ದುರದೃಷ್ಟವಶಾತ್ ಆ ಚಿತ್ರ ಮಧ್ಯಕ್ಕೆ ನಿಂತು ಹೋಗಿತ್ತು. ಯಶ್ ಅವರಿಗೆ ಈ ಒಂದು ಘಟನೆ ತುಂಬಾನೇ ಪರಿಣಾಮವನ್ನ ಬೀರಿತ್ತು. ಆದ್ರೂ ಹಠ ಬಿಡದೆ ಮತ್ತೆ ಒಂದಿಷ್ಟು ಸಣ್ಣ ಪುಟ್ಟ ಪಾತ್ರಗಳನ್ನ ಧಾರಾವಾಹಿಗಳಲ್ಲಿ ಮಾಡುತ್ತಾ ಮುಂದೆ ಸಾಗಿದ ಯಶ್ 2008ರಲ್ಲಿ ಶಶಾಂಕ್ ಅವರು ತಮ್ಮ ಚಿತ್ರಕ್ಕಾಗಿ ಕಲಾವಿದರನ್ನ ಹುಡುಕ್ತಾ ಇದ್ರು. ಈ ಸಂದರ್ಭದಲ್ಲಿ ನಾಯಕಿಯಾಗಿ ರಾಧಿಕಾ ಪಂಡಿತ್ ಹಾಗೂ ಶುಭಾ ಪುಂಜ ಅವರ ಆಯ್ಕೆಯಾಗಿತ್ತು. ರಾಧಿಕಾ ಪಂಡಿತ್ ನಂದಗೋಕುಲ ಎನ್ನುವ ಧಾರಾವಾಹಿಯಲ್ಲಿ ನಟಿಸುತ್ತಿದ್ರು. ಅವರಿಗೆ ಜೋಡಿಯಾಗಿ ಯಶ್ ಆ ಧಾರಾವಾಹಿಯಲ್ಲಿ ನಟಿಸಿದ್ರು. ಇವರಿಬ್ಬರ ನಟನೆ ಗಮನಿಸಿದಂತ ಶಶಾಂಕ್ ಮುಗ್ಗಿನ ಮನಸ್ಸು ಚಿತ್ರದ ಮೂಲಕ ಈ ಇಬ್ಬರನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ್ರು. ನಂತರ ಒಂದೊಂದೇ ಚಿತ್ರಗಳು ಯಶ್ ನಟನೆಗೆ ಅವಕಾಶ ನೀಡುವಂತೆ ಮಾಡಿತ್ತು. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿ. ಇವರ ನಟನೆಯ ಕಿರಾತಕ, ಹಳ್ಳಿ ಸೊಗಡಿನ ಕಾಮಿಡಿ ಕಚಗುಳಿ ಪ್ರೇಕ್ಷಕರನ್ನ ನಗೆ ಕಡಲಲ್ಲಿ ತೇಲಿಸಿದ್ದಲ್ಲದೆ ಈ ಚಿತ್ರ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿತ್ತು. ನಂತರ ತೆರೆಗಂಡಂತಹ ಡ್ರಾಮಾ ಚಿತ್ರ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಆ ವರ್ಷದ ಚಿತ್ರ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಯಿತು. ನಂತರ ತೆರೆಗಂಡ ರಾಮಾಚಾರಿ ಹಾಗೂ ಗೂಗ್ಲಿ ಕನ್ನಡ ಚಿತ್ರರಂಗದಲ್ಲಿ ಯಶ್ಗೆ ಒಂದೊಳ್ಳೆ ಮೈಲುಗಲ್ಲನ್ನ ಸೃಷ್ಟಿ ಮಾಡಿತ್ತು. ಇತ್ತ ಗಜಕೇಸರಿ ಚಿತ್ರ ಆ ವರ್ಷ ತೆರೆಗಂಡ ಚಿತ್ರಗಳ ಪೈಕಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಚಿತ್ರ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಯಿತು. ಹಾಗೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರ ಆ ವರ್ಷ ಸೂಪರ್ ಡೂಪರ್ ಹಿಟ್ ಆಗಿದ್ದಲ್ಲದೆ ಅನೇಕ ಪ್ರಶಸ್ತಿಯನ್ನ ಬಾಚಿಕೊಳ್ತು. ಆ ವರ್ಷ ಫಿಲ್ಮ್ ಫೇರ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಪ್ರಶಸ್ತಿಯನ್ನ ಯಶ್ ಪಡೆದುಕೊಂಡ್ರು. ಆ ವೇದಿಕೆಯಲ್ಲಿ ಪ್ರಶಸ್ತಿಯನ್ನ ಹಿಡಿದು ವಾಚ್ ಔಟ್ ಗಾಯ್ಸ್, ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗುತ್ತೆ, ಆ ತರಹದ ಮೂವಿಯನ್ನ ನಾವು ಮಾಡ್ತೀವಿ, ಇದು ಜಸ್ಟ್ ಅ ಬಿಗಿನಿಂಗ್ ಅಷ್ಟೇ ಅಂತ ಹೇಳಿದ್ರು. ಹೀಗೆ ಹೇಳಿ ಕೆಲ ವರ್ಷಗಳಲ್ಲಿ KGF ಚಿತ್ರ ಬಿಡುಗಡೆಗೊಂಡು ದಾಖಲೆಯ ಸಕ್ಸಸ್ ಅನ್ನ ಕಂಡಿತ್ತು. ಕನ್ನಡ ಚಿತ್ರರಂಗಕ್ಕೆ ಸೀಮಿತವಾಗಿದ್ದ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದು ಬಿಟ್ರು. ಇದೀಗ ಯಶ್ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ. ಬಾಲಿವುಡ್ ನಟರಿಗೂ ಮೀರಿದ ಅವಕಾಶಗಳು ಯಶ್ ಅವರನ್ನ ಹುಡುಕಿ ಬರ್ತಿದೆ. ಇದೀಗ ಮಾರ್ಚ್ ತಿಂಗಳಲ್ಲಿ ಅವರ ನಟನೆಯ
ಟಾಕ್ಸಿಕ್ ಚಿತ್ರ ಬಿಡುಗಡೆಗೊಳ್ಳಲಿದ್ದು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬವಾದ ಇಂದು ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿದೆ. ಹಿಂದಿನ ವರ್ಷದ ಯಶ್ ಹುಟ್ಟುಹಬ್ಬಕ್ಕೆ ದೊಡ್ಡ ಕೇಕ್ ಕತ್ತರಿಸುವ ಮೂಲಕ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನಿಗೆ ಶುಭಾಶಯವನ್ನ ಕೋರಿದ್ರು. ಆದರೆ ಈ ವರ್ಷದ ಬರ್ತ್ಡೇಯನ್ನ ಅಭಿಮಾನಿಗಳು ಇನ್ನಷ್ಟು ವಿಭಿನ್ನವಾಗಿ ಸಂಭ್ರಮಿಸಲು ಮುಂದಾಗಿದ್ದಾರೆ. ಈ ಬಾರಿ ಮೈಸೂರು ಹಾಗೂ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಬೃಹತ್ ಪೋಸ್ಟರ್ ಅನ್ನ ಅಂಟಿಸಿದ್ದಾರೆ. ಇನ್ನು ಕೆಲ ಅಭಿಮಾನಿಗಳು ನಮ್ಮ ಮೆಟ್ರೋ ರೈಲಿನ ಮೇಲೆ ಯಶ್ ಫೋಟೋವನ್ನ ಅಂಟಿಸಿ ಶುಭ ಕೋರಿದ್ದಾರೆ. ಒಟ್ಟಾರೆ ಈಗಾಗಲೇ ಯಶ್ ಒಂದೊಳ್ಳೆ ಸ್ಟಾರ್ ನಟರಾಗಿ ಹೊರಹೊಮ್ಮಿದ್ದು ಅವರ ಜನಪ್ರಿಯತೆ ಇನ್ನಷ್ಟು ಹೆಚ್ಚಲಿ, ಇನ್ನು ಅನೇಕ ಚಿತ್ರಗಳು ಅವರಿಂದ ಬರಲಿ ಎನ್ನುವುದೇ ನಮ್ಮ ಆಶಯವಾಗಿದೆ.